ಎಷ್ಟು ಸರ್ತಿ ಬಂದ್ರು ಹಂಪಿ ಅಂಜನಾದ್ರಿ ಗುಡ್ಡಕ್ಕೆ ಮತ್ತೆ ಬರ್ಬೇಕು ಅನಿಸ್ತದ ನೋಡ್ರಿ. ದಿವಸ ಸಮ್ಮರ್ ಸೀಸನ್ ಇದ್ದಿ ಸಲುವಾಗಿ ನಾವು ಹಂಪಿ ಟ್ರಿಪ್ ಆರ್ಗನೈಸ್ ಮಾಡ್ತಾ ಇರ್ಲಿಲ್ಲ. ಯಾಕಪ್ಪ ಅಂತಂದ್ರ ನಮ್ಮ ಉತ್ತರ ಕರ್ನಾಟಕದಾಗ ಮೊದ್ಲೇ ಬಿಸಿಲು ಜಾಸ್ತಿ. ನಾರ್ತ್ ಇಂಡಿಯನ್ ಟ್ರಾವೆಲರ್ಸ್ ಹಂಪಿ ಸುತ್ತಾಡೋದನ್ನ ಬಿಡ್ರಿ, ನಮ್ಮ ಉತ್ತರ ಕರ್ನಾಟಕ ಬಿಸಿಲು ನೋಡ್ರಪ್ಪ ಅಂತಂದ್ರ 4 ಕಿಲೋಮೀಟರ್ ಓಡೋಗಿ ಬಿಡ್ತಾರ್ರಿ. ಈ ವೀಕೆಂಡ್ ಮಳೆಗಾಲ ಚಾಲು ಆಗ್ಯದ, ಹಂಪಿ ಭಾರಿ ಕಾಣಿಸ್ತದ ಅಂತೇಳಿ ಪ್ಲಾನಿಂಗ್ ಮಾಡ್ಕೊಂಡ್ಬಿಟ್ಟು ಹಂಪಿ ಟ್ರಿಪ್ ತಗೊಂಡ. ಬೆಂಗಳೂರಿನಾಗಿರೋ ನಾವು ಮಳೆಗಾಲ ಸ್ಟಾರ್ಟ್ ಆಗ್ಯದ ಅಂತೇಳಿ ಯೋಚನೆ ಮಾಡ್ಕೊಂಡು ಹಂಪಿ ಕಡೆ ಬಂದ್ಬಿಟ್ಟಿವಿ. ಬಂದಿ ಮೇಲೆ ಗೊತ್ತಾಗ್ಬಿಟ್ಟದ್ರಿ ಇನ್ನ ಬ್ಯಾಸ್ಗೆ ಕಾಲ ಮುಗ್ದೇ ಬಿಟ್ಟಿಲ್ಲ ಅಂತೇಳಿ. ಇದಕ್ ನೋಡಿ ನಮ್ ಟ್ರಾವೆಲರ್ಸ್ ಇವಾಗ್ಲೇ ಇಷ್ಟು ಬಿಸಿಲಿದೆ, ಇನ್ನು ಸಮ್ಮರ್ ಅಲ್ಲಿ ಹೆಂಗ್ ಬಿಸಿಲು ಇರ್ತದ ಅಂತೇಳಿ ಶಾಕ್ ಆಗಿಬಿಟ್ಟಾರ್ರಿ. ಎಗ್ರೇಶ್ವರಿ ಗೋ ದಟ್ ಸೈಡ್. ಬಿಸಿಲು ಜಾಸ್ತಿ ಇದ್ರು ಹಂಗೋ ಹಿಂಗೋ ನಮ್ ಟ್ರಾವೆಲರ್ಸ್ ಕನ್ವಿನ್ಸ್ ಮಾಡಿ ತೆಪ್ಪೆ ರೈಡ್ ಆದ್ರೂ ಮುಗಿಸ್ಕೊಂಡ್ಬಿಟ್ಟ. ಅಲ್ಲಿಂದ ನಮ್ ಪ್ರಾಪರ್ಟಿ ಕರ್ಕೊಂಡ್ ಬಂದ್ಬಿಟ್ಟು ಶಿಸ್ತು ಮಧ್ಯಾಹ್ನದ ಲಂಚ್ ಗಿಂಚ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬಿಸಿಲು ಕಮ್ಮಿ ಆಗೋವರ್ಗು ಕುಂತು ಅಲ್ಲಿಂದ ನಾವು ಹೋಗಿದ್ದು ವಾಲಿ ಕೇವ್ಸ್. ಇವತ್ ಮುಂಜಾನೆ ಹಿಡಿದು ಸಂಜೆ ತನ ವೇಟ್ ಮಾಡ್ಕೊತಾ ಇದ್ದಿದ್ದಂತಂದ್ರ ಒಂದೇ ವಿಚಾರಕ್ರಿ, ಮಳಿ ಬರ್ತದೇನೋ, ಮಳಿ ಬಂದಾಗ ನಮ್ ಹಂಪಿ ವೆದರ್ ಹೆಂಗಿರ್ತದ ಅಂತೇಳಿ ನೋಡಮ್ ಅಂತೇಳಿ ಕಾಯ್ಕೊತಾ ಕುಂತೀನ್ರಿ. ಏನೋ ನೋಡ್ರಿ, ಒಂದೊಂದ್ ಸರ್ತಿ ಅನ್ಕೊಂಡಿದ್ದೇನೋ ಆಗಲ್ಲ, ಅನ್ಕೊಂಡಿದ್ದಾಗಿಲ್ಲಪ್ಪ ಅಂತೇಳಿ ಯೋಚನೆ ಮಾಡ್ಕೊತಾ ಕುಂತವ್ರ ನಮ್ ಕೆಲ್ಸ ನಡೆಯಲ್ಲ. ಏನಾದ್ರಿ ಬೆಟ್ಟಕ್ ಬಂದ್ ಹನುಮನ್ ದೇವ್ರ ದರ್ಶನ ಪಡ್ಕೊಂಡು ಬೆಟ್ಟದ ಮೇಲೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದೇವಪ್ಪ ಅಂತಂದ್ರ ಮನ್ಸಿಗಾಗೋ ನೆಮ್ಮದಿ ಅಷ್ಟಿಷ್ಟ ಅಲ್ಲ ನೋಡ್ರಿ. ಮತ್ ನಾಳೆಗ್ ಸಿಗಮ್ ತಗೋರಲ್ಲ. ನಮಸ್ಕಾರ ರೀ ಎಲ್ಲಾ ದುಡ್ಡು ಮಂದಿಗೆ.